ಈ ಬೋರ್ವೆಲ್ನಲ್ಲಿ ಶಿಲ್ಟ್ ಬರೋದಕ್ಕೆ ಅತಿ ಮುಖ್ಯವಾದಂತಹ ಕಾರಣ ಏನಿರ್ಬೋದು ಮತ್ತು ಅದಕ್ಕೆ ಪರಿಹಾರಗಳು ಏನು ಅನ್ನೋದನ್ನು ಇವತ್ತಿನ ತಿಳ್ಕೊಂಬರೋಣ. ನಿಮಗೆ ಗೊತ್ತಿರ್ಬೋದು, ಬೇಸಿಗೆ ಬಂದಾಗ ಪ್ರತಿ ವರ್ಷ ಬೇಸಿಗೆ ಬಂದಾಗ ಸುಮಾರು ಜನ ರೈತರ ಬೋರ್ವೆಲ್ಗಳಲ್ಲಿ ನೀರು ಕಡಿಮೆ ಆಗ್ತಾ ಇರ್ತಕ್ಕಂಥದ್ದು. ಸೊ ಈ ನೀರು ಕಡಿಮೆ ಆಗ್ತಾ ಇದ್ದಾಗ ಏನಾಗ್ತಾರೆ, ರೈತರು ಹೊಸದಾಗಿ ಬೋರ್ವೆಲನ್ನು ಕುಡಿಸುವಂಥ ಒಂದು ಪ್ರಯತ್ನವನ್ನು ಮಾಡ್ತಾರೆ. ಸೊ ಆ ಸಂದರ್ಭದಲ್ಲಿ ಕೆಲವೊಂದಿಷ್ಟು ಮಿಸ್ಟೇಕ್ಸನ್ನು ಮಾಡೋದ್ರಿಂದ ಬೋರ್ವೆಲ್ನಲ್ಲಿ ಶಿಲ್ಟ್ ಸಮಸ್ಯೆಗಳು ಸಹ ಕಾಡ್ತಾ ಇದ್ದಾವೆ. ಸೊ ಬೋರ್ವೆಲ್ನಲ್ಲಿ ಶಿಲ್ಟ್ ಬಂದರೆ ಏನಾಗುತ್ತೆ, ಬೇಗ ಮೋಟ್ರ್ ಹಾಳಾಗುತ್ತೆ. ಅದರ ಜೊತೆಗೆ ಪೈಪ್ ಅಂತ ನಾವೇನು ಕರಿತೀವಿ, ಇನ್ಲೈನ್ ಪೈಪು, ಆ ಇನ್ಲೈನ್ ಪೈಪೆಲ್ಲ ಬ್ಲ್ಯಾಕ್ ಆಗಿಬಿಡುತ್ತೆ. ಸೊ ಬ್ಲ್ಯಾಕ್ ಆದರೆ ಏನಾಗುತ್ತೆ, ನಾವು ಹಾಕುವಂಥ ಒಂದು ಬೇಸಾಯ ಅಥವಾ ಗೊಬ್ಬರ ಸರಿಯಾಗಿ ಅದು ಕರಗೋದಿಲ್ಲ. ನೀವು ನೋಡ್ಬೋದು, ಈ ರೀತಿ ಎಲ್ಲ ಬ್ಲ್ಯಾಕ್ ಆಗಿಬಿಡುತ್ತೆ. ಇದಕ್ಕೆ ಮೇಜರ್ ಕಾರಣ ಬೋರ್ವೆಲ್ನಲ್ಲಿ ಶಿಲ್ಟ್ ಬರ್ತಾ ಇರ್ತಕ್ಕಂಥದ್ದು. ಸೊ ಬೋರ್ವೆಲ್ನಲ್ಲಿ ಶಿಲ್ಟ್ ಬರಬಾರ್ದು ಅಂದರೆ ಏನು ಮಾಡಬೇಕು, ಸೊ ಬಂಡೆ ಅಂತ ಬಂದಾಗ ಆ ಬಂಡೆಯಲ್ಲಿ ಕೇಸಿಂಗ್ ಪೈಪನ್ನು ಸರಿಯಾದ ಪ್ರಮಾಣದಲ್ಲಿ ಅಳವಡಿಕೆ ಮಾಡಬೇಕಾಗುತ್ತೆ. ಲೋ ಕ್ವಾಲಿಟಿ ಕೇಸಿಂಗ್ ಪೈಪನ್ನು ಅಳವಡಿಕೆ ಮಾಡಿದ್ರೆ ಡ್ಯಾಮೇಜ್ ಆಗುವಂಥ ಚಾನ್ಸಸ್ ಇರುತ್ತೆ. ಅದಾದ ನಂತರ ಮರಳು ಮತ್ತು ಮಣ್ಣು ಇರ್ತಕ್ಕಂಥ ಪ್ರದೇಶಗಳಲ್ಲಿ ಆದಷ್ಟು ಡ್ರಿಲ್ ಮಾಡಬೇಕಾದ್ರೆ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ಸೊ ಮರಳು ಮತ್ತು ಮಣ್ಣು ಏನಾದರೂ ಮಿಸ್ ಆಗಿ ಬೋರ್ವೆಲ್ ಒಳಗಡೆ ಬಂದರೂ ಸಹ ಬೇಗ ಶಿಲ್ಟ್ ಪ್ಯಾಕ್ ಆಗಿ ಮೋಟರ್ಗೆ ಡ್ಯಾಮೇಜ್ ಆಗುವಂಥ ಒಂದು ಚಾನ್ಸಸ್ ಇರ್ತಕ್ಕಂಥದ್ದು. ಸೊ ಅದಕ್ಕೆ ಬೋರ್ವೆಲನ್ನು ಕೊರೆಸ್ಬೇಕಾದ್ರೆ ಗಟ್ಟಿ ಬಂಡೆ ಅಂತ ನಾವೇನು ಕರಿತೀವಿ, ಆ ಬಂಡೆ ಒಳಗಡೆ ಸರಿಯಾದ ಕ್ವಾಲಿಟಿ ಇರ್ತಕ್ಕಂಥ ಕೇಸಿಂಗನ್ನು ನಾವು ಅಳವಡಿಕೆ ಮಾಡಬೇಕಾಗುತ್ತೆ. ಸೊ ಲೋ ಕ್ವಾಲಿಟಿ ಏನನ್ನು ಕೇಸಿಂಗ್ ಪೈಪನ್ನು ನಾವು ಅಳವಡಿಕೆ ಮಾಡಿದಾಗ ಏನಾಗುತ್ತೆ, ಸೊ ಪ್ರೆಸ್ ಆಗಿ ಆ ಒಂದು ಕೇಸಿಂಗ್ ಹೋಗುವಂಥ ಚಾನ್ಸಸ್ ಇರುತ್ತೆ. ಅದಾದ ನಂತರ ಅಲ್ಲಿ ಸುತ್ತಮುತ್ತ ಇರ್ತಕ್ಕಂಥ ಮಣ್ಣು ಎಲ್ಲ ಬೋರ್ವೆಲ್ ಮೋಟ್ರ್ ಒಳಗಡೆ ಸೇರಿಕೊಂಡು ಮೋಟ್ರಿಗೆ ಸಮಸ್ಯೆ ಆಗುವಂಥದ್ದು. ಅದರ ಜೊತೆಗೆ ನೀವೇನು ಕೇಸಿಂಗ್ ಪೈಪ್ ಹಾಕ್ತೀರಾ ಅದು ಅಷ್ಟೇ ಕ್ವಾಲಿಟಿ ಇರ್ತಕ್ಕಂಥ ಒಂದು ಕೇಸಿಂಗ್ ಪೈಪನ್ನು ಅಳವಡಿಕೆ ಮಾಡಬೇಕಾಗುತ್ತೆ. ಮತ್ತು ಬೋರ್ವೆಲ್ ಫಿಲ್ಟರ್ ಮಾಡಬೇಕಾದ್ರೂ ಅಷ್ಟೇ, ಬೋರ್ವೆಲ್ ಫಿಲ್ಟರ್ ಮಾಡಬೇಕಾದ್ರೆ ಬೋರ್ವೆಲ್ ಸುತ್ತ ನಾವೇನು ಡ್ರಿಲ್ ಮಾಡಿರ್ತೀವಿ ಆ ಬೋರ್ವೆಲ್ ಸುತ್ತಲೂ ಸಹ ಜಲ್ಲಿಯನ್ನು ಸರಿಯಾದ ಪ್ರಮಾಣದಲ್ಲಿ ಜಲ್ಲಿ ಹಾಕಬೇಕಾಗುತ್ತೆ. ಇಲ್ಲ ಅಂದರೆ ಮಿಸ್ ಆಗಿ ಮಣ್ಣು ಅದರಲ್ಲಿ ಒಳಗಡೆ ಹೋಗುವಂಥ ಚಾನ್ಸಸ್ ಇರ್ತಕ್ಕಂಥದ್ದು. ಮತ್ತು ಬೇಗ ಇದು ಕಿಲುಬು ಹಿಡಿದು ಬೇಗ ಹಾಳಾಗುವಂಥ ಒಂದು ಚಾನ್ಸಸ್ ಇರ್ತಕ್ಕಂಥದ್ದು. ಮತ್ತು ಹೊಸದಾಗಿ ಯಾರು ಬೋರ್ವೆಲ್ ಕೊರೆಸಿದ್ರೆ ದಯವಿಟ್ಟು ಒಂದು ಸಲ ಸ್ಕ್ಯಾನ್ ಮಾಡಿಸಿ. 1,000-2,000 ರೂಪಾಯಿ ಇದರಲ್ಲಿ ಏನೂ ಆಗೋದಿಲ್ಲ. ಸ್ಕ್ಯಾನ್ ಮಾಡಿಸಿ ಬೋರ್ವೆಲ್ಲಲ್ಲಿ ಒಳಗಡೆ ಯಾವ ಥರ ಇದೆ ಅನ್ನೋದನ್ನು ನೋಡಿಕೊಂಡು ಮೋಟ್ರನ್ನು ಎಷ್ಟಿಗೆ ಬಿಡಬೇಕು ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಇನ್ ಕೇಸ್ ಏನಾದರೂ ಅನಗತ್ಯವಾಗಿ ಡೀಪ್ವರೆಗೂ ಅದನ್ನು ತಳಮಟ್ಟದವರೆಗೂ ಬೋರ್ವೆಲ್ ಮೋಟ್ರನ್ನು ಬಿಟ್ಟಾಗ ಏನಾಗುತ್ತೆ ಅಂದರೆ ಕೆಳಗಡೆ ಇರ್ತಕ್ಕಂಥ ಫೋರ್ಸ್ಗೆ ಆ ಒಂದು ಮೋಟ್ರಲ್ಲಿ ಆ ಒಂದು ಮಣ್ಣನ್ನೆಲ್ಲ ಎಳ್ಕೊಂಡ್ಬಿಡುತ್ತೆ. ಆಗ ಮೋಟ್ರು ಬೇಗ ಹಾಳಾಗುವಂಥ ಒಂದು ಚಾನ್ಸಸ್ ಇರ್ತಕ್ಕಂಥದ್ದು. ಸೊ ಮಿನಿಮಮ್ 20 ಅಡಿ ಮೇಲೆ ಮೋಟ್ರನ್ನು ಇಡಬೇಕಾಗುತ್ತೆ. ಅದಕ್ಕೂ ಮುಂಚೆ ನೀವು ಸ್ಕ್ಯಾನಿಂಗನ್ನು ಮಾಡಿಸೋದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಯಾರೇ ಬೋರ್ವೆಲನ್ನು ಕೊರೆಸಿ ನೀರು ಬರ್ತಕ್ಕಂಥ ರೈತರು ಆ ಒಂದು ಕೆಲಸವನ್ನು ಕಂಪಲ್ಸರಿ ಮಾಡಬೇಕಾಗುತ್ತೆ. ಸೊ ಇದಿಷ್ಟು ಬೋರ್ವೆಲ್ ಒಂದು ಶಿಲ್ಟಿಗೆ ಸಮಸ್ಯೆಗೆ ಸಂಬಂಧಪಟ್ಟಂಥ ಒಂಚೂರು ಮಾಹಿತಿ. ನಿಮ್ಗೆ ಇದಕ್ಕಿಂತ ಹೆಚ್ಚಿನ ಮಾಹಿತಿ ಬೇಕಾದರೆ ಕಮೆಂಟ್ ಸೆಕ್ಷನ್ ನೋಡಿ, ಸುಮಾರು ಜನ ಕಮೆಂಟ್ ಮಾಡಿರ್ತಾರೆ. ಎಲ್ರಿಗೂ ನಮಸ್ಕಾರ.